ಹೋಗ್ಬೇಡ. ನಾ ಬಿಡಂಗಿಲ್ಲ ನಿನ್ನ. ನೀ ಬ್ಯಾರೆ ನೀ ತಪ್ಪು ತಿಳ್ಕೊಂಡು ಯಾವ ನೀ ತಪ್ಪು ತಿಳ್ಕೊಂಡು ರಮ್ಯಾ ಮತ್ತು ನನ್ನ ನಡ್ಬರ್ಕ್ ಏನೂ ಇಲ್ಲ. ತೇಜು ಖರೆ ಹೇಳಿಗತ್ತೀನಿ ನಾನು. ತೇಜು ಗೋವಾದಾಗ ಏನೂ ಆಗಿಲ್ಲ ನಮ್ಮ ನಡ್ಬರ್ಕ. ನಾಕಿನ್ ಗೋವಾಕ್ಕೆ ಕರ್ಕೊಂಡು ಹೋಗಿಲ್ಲ. ತೇಜು ಖರೆ ಹೇಳಿಗತ್ತೀನಿ, ಟ್ರಸ್ಟ್ ಮೀ. ತೇಜು 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 ಪಜ್ಜೆ ಏನ ಬರಂಗಿಲ್ಲಪ್ಪ ಈ ಸಲ. ಬರೇ ಕರಿತೀರಿ ಬೈದು ಕಳಿಸ್ತೀರಿ ವಾಪಸ್. ಏ ಬಾಲೇ ಪಜ್ಜೆ. ನಾ ಬರಂಗಿಲ್ಲ. ನಂದು ಸೆಲ್ಫ್ ರೆಸ್ಪೆಕ್ಟ್ ಅದ ನೋನು. ಓ ಪಜ್ಜೆ ಯಾರ್ರಿ ಸತ್ರನ? ಸಾಯ್ ಹೊಡೆದೇನ್ಲಿ ಕಾರ್ಯ? ಏ ಬೋಸಡಿಕೆ, ನಿಮ್ಮಿಬ್ಬರದು ಜಗಳ ನೋಡಿದ್ರ ಯಾರ್ದಾರಿ ಒಬ್ಬರದು ಮರ್ಡರ್ ಆಕೈತಂತ ಫಿಕ್ಸ್ ಗುರುತಿತ್ಲಿ. ಸುಮ್ಕೂಡ್ಲೆ ಪಿಕ್ಚರ್ದಾಗ ಡೆಡ್ ಬಾಡಿ ಹಿಂಗ ತಗೊಂಡ್ ಹೋಗ್ತಿರ್ತಾರ್ಲಿ. ಸುಮ್ಕೂಡ್ಲೆ ಪಜ್ಜ, ಮಸಾಕಲ್ಲ ಇದು. ಬೆಡ್ರೂಮಿಗೆ ಯಾಕೆ ಕರ್ಕೊಂಡು ಹೊಂಟಿವು? ಅಲ್ಲೇ ಸೋಫಾದ ಮೇಲೆ ಒಗಿತಿದ್ವಲ್ಲ. ನೋಡ್ಕೊಂಡು ಮಾತಾಡ್ಲಿ. ತೇಜುಗ ಅಲ್ಲೇ ಸೋಫಾದ ಮೇಲೆ ಮಲಗಿಸ್ತಿದ್ವಲ್ಲು. ಸೊಂಟ ಮುರಿತಲ್ಲೇ ನಂದ ಮುಚ್ಕೊಂಡು. ಸಾರಿ ತೇಜು. ಈಗ ತೇಜು ನೀ ತುಂಬ ಹೋಲೆ. ತೇಜು ತೇಜು ಪಜ್ಜ ಅದು ಸ್ವಲ್ಪ ಏನ್ರೆ ತಿನ್ಲಿಕ್ಕೆ ಇದ್ರೆ ನೋಡ್ಲಿ. ಅಕ್ಕಿಯಲ್ಲಿ ಖಬರ ಬಿದ್ದ ಮಗನ ನನಗೆ ಹಸಿವಾಗ್ಯದನ. ನೋಡ್ಲಿ, ಅಕ್ಕಿಗೆ ಬೇಕಾಗ್ಯದ. ಏನ್ ತಗೊಂಡ್ಬರ್ಲಿ? ಚೆನ್ನಾಗಿ ನೋಡ್ಲಿ. ಏನಿಲ್ಲ ಪಜ್ಜೆ ತಗೋ. ಸಾಬಾನ್ ತೊಗೊಂಬರ್ಲೇನ? ಯಾಕ? ಒಂದು ದೊಡ್ಡ ಸಾಬಾನ್ ತೊಗೊಂಬರ್ಲಿ. ಯಾಕ? ಎಷ್ಟು ನೀರು ಹಾಕ್ಲಿಕ್ಕೆ ಮತ್ತೆ ಜಳಕ ಮಾಡಿಸಿದ್ದಿ ಎಲ್ಲರ ಯಾಕೀಗ? ತೇಜು ತೇಜು ಸುಕಾಶ್ ಇದನ್ನ ಹೊರಗೆ ಸಿಡಿಸ್ಬೋದಿತ್ತಲ್ಲ. ಸುಮ್ಮ ಸುಸ್ತಾದ್ವಿ. ಏನಾಗ್ಲಿಕ್ಕತ್ತದ? ಆರಾಮಿದ್ದಿಲ್ಲ? ಆರಾಮ ಅನ್ನಿಸ್ಲಿಕ್ಕತ್ತದ? ಹಾಸ್ಪಿಟಲ್ ಹೋಗೋಣ. ಏನರ ತಿಂತಿ? ಹಾಂ, ತಲೆ ತಿರುಗಿ ಬಿದ್ದಿಲ್ಲ? ಹಸಿವಾಗಿರ್ಬೇಕು ನಿಂಗೆ. ಏನರ ತಿಂತಿ? ಹಾಂ, ಜಡ್ಡಿಗೆ ಬಿದ್ದಾಗ ಊಟಕ್ಕೆ ಗುಳಿಗಿಗ ನೀರು ಕೇಳಾರ್ದ ಮೊಮ್ಮಗ ಈಗ ಹೆಂಗೆ ಕೊಡ್ಲಿ ತಾನು ನೋಡು. ಮುಂದಿನ ಜನ ಹುಡುಗಿಯಾಗೆ ಹುಟ್ಟಬೇಕನ. ಏನರ ತಿಂತಿ ಅಣ್ಣ? ಏನ್ಲಿ ಅದು? ಅಕ್ಕಿನ ತಂದಿದ್ದ ಬೇಸನ್ ಉಂಡಿ. ಆಕಿಗೆ ಸರ ಹೇಳ್ಬಿಡು. ಅದು ಬೆಸ್ಟ್ ಆಯ್ತಲ್ಲ, ಕೊಟ್ಟಿದ್ದೆ. ತೇಜು ನನ್ನ ನಸೀಬಿಗೆ ಬೇಸನ್ ಉಂಡಿ ತಿನ್ಲಿಕ್ಕೆ ಆಗಲ್ತ. ಅಲ್ಲಿ ಡಬ್ಬಿ ಅಲ್ಲಿ ಹೋಗ್ಕೂತು. ತೇಜು ಯಾಕೆ ಸುಳ್ಳು ಹೇಳ್ದೆ? ರಮ್ಯಾನ ಗೋವಾ ಕರ್ಕೊಂಡು ಹೋಗಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ನಾ ಕರ್ಕೊಂಡು ಹೋಗಿಲ್ಲಕ್ಕಿನ್ನ. ಯಾಕೆ ಕರ್ಕೊಂಡು ಹೋಗಿದ್ದೆ? ತೇಜು ಏನು ಮಾತಾಡಿಗತ್ತಿ? ನಾ ಕರ್ಕೊಂಡು ಹೋಗಿಲ್ಲ. ಆಕಿ ಬಂದಿಲ್ಲಲ್ಲೇ. ನಾ ಬೇಕಾಗಿಲ್ವ ಈಗ? ತೇಜು ಆಕಿ ಬಂದಿಲ್ಲ ಅಷ್ಟೇ. ಅಲ್ಲೇ ಆಕಿನ ಪಾಡಿಗೆ ಆಕಿನ ಫ್ರೆಂಡ್ ಜೊತೆ ಬಂದಿಲ್ಲ. ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಷ್ಟೇ. ಅಲ್ಲೇ ಜಾಯಿನ್ ಆದ್ರು ನಮ್ಮ ಜೊತೆ ಅವರು. ಅವ್ರು ಎಷ್ಟು ಜನ ಇದ್ರು? 3. ನೀವೆಷ್ಟು ಜನ ಇದ್ರಿ? ನಾನು, ಪಜ್ಜ, ಅಕ್ಷಯ್, 3. ಅವರೇ ಜಾಯ್ನ್ ಆಗ್ತೀನಿ ಅಂದ್ರ? ಇಲ್ಲ, ಅಕ್ಷಯ್ ಕೇಳಂದ. ಪಬ್ ಹೋಗು, ಎಂಟ್ರಿ ಫೀಸ್ ಕಟ್ ಡೌನ್ ಆಗ್ತದಲ್ಲ, ಅದ್ರ ಸಲ ಒಂದ್ಸತಿ ಕೇಳಂದ. ನಾನು ನಾರ್ಮಲಾಗಿ ಕೇಳಿದೆ. ಅವ್ರು ಜಾಯಿನ್ ಆದ್ರು ಅಷ್ಟೇ. ಆಮೇಲೆ ಪಬ್ಗೆ ಹೋದ್ರಿ? ಪಬ್ಬಿಂದ ಹೋಟೆಲ್ ಹೋದ್ರಿ? ನೀವು ನಿಮ್ಮ ಹೋಟೆಲ್, ಅವ್ರ ಹೋಟೆಲ್ಗೆ? ಅವ್ರ ಹೋಟೆಲ್ ಸ್ವಲ್ಪ ದೂರ ಇತ್ತು, ಅದ್ರ ಸಲುವಾಗಿ ಅವರು ನಮ್ಮ ಹೋಟೆಲ್ಗೆ ಬಂದ್ರ. ಓಕೆ, ದಟ್ಸ್ ಇಟ್. ತೇಜು ಬಟ್ ತೇಜು ಬಿಡು ಕಾರ್ತಿಕ್. ತೇಜು ನಮ್ಮ ನಡಬರ್ಕ್ ಏನೂ ಆಗಿಲ್ಲ. ಬಂದಿದ್ರ ಆದ್ರೆ ನಮ್ಮ ನಡಬರ್ಕ್ ಏನೂ ಆಗಿಲ್ಲ. ಮಲ್ಕೊಂಡ್ವಿ ಅಷ್ಟೇ. ಅವ್ರ ಜೊತೆ ಅಲ್ಲ, ಆಕಿನ ಪಾಡಿಗೆ ಆಕಿ ಮಲ್ಕೊಂಡ, ನಮ್ಮ ಪಾಡಿಗೆ ನಾ ಮಲ್ಕೊಂಡೆ ಅಷ್ಟೇ. ಪಬ್ಗೆ ಕರ್ಕೊಂಡು ಹೋಗ್ತೀಯಾ, ಹೋಟೆಲ್ಗೆ ಕರ್ಕೊಂಡು ಹೋಗ್ತೀಯಾ, ಏನೂ ಆಗಿಲ್ಲ ಅಂತ್ಯಾ? ಅದನ್ನೆಲ್ಲ ನಮಗ್ ನಾನೇ ದಡ್ಡಿನ. ಬಿಡು. ನೀ ತಪ್ಪು ತಿಳ್ಕೊಳಿಕತ್ತಿ. ಬಿಡು. ನೀ ತಪ್ಪು ತಿಳ್ಕೊಳಿಕತ್ತಿ. ಏನೂ ಆಗಿಲ್ಲ. ಹೇಳು ಮತ್ತೆ. ಬಿಡು ಕಾರ್ತಿಕ್. ತಡಿ, ನೀ ಸುಸ್ತಾಗಿ ಏನ್ರ ತಿಂದು ಹೋಗು. ನಾನು ಹೋಗೋದೇ ಕಾಯ್ತಿರ್ತೀಯಾ? ಇಲ್ಲ, ಹೋಗ್ಬೇಡ ತೇಜು. ಶಾಂತಾಗಿ ಫಸ್ಟ್. ಅವಳು ಅವಾಗ ಮನೆಗೆ ಬರ್ತಿರ್ತಾಳ. ತೇಜು ಇಲ್ಲ, ಇವತ್ತು ಏನೋ ಕೆಲಸ ಇತ್ತು, ಅದ್ರ ಸಲ ಬರ್ಲಿಕತ್ತಿಲ್ಲ. ಮನೇಲಿ ಏನ್ ಕೆಲಸ? ಸ್ವಲ್ಪ ಏನೋ ಡಿಸ್ಕಸ್ ಮಾಡೋದಿತ್ತು.
ಏನೂ ಇಲ್ಲ. ಫೋನಲ್ಲೇ ಮಾಡ್ಬೋದಲ್ವಾ? ಫೋನ್ ಹಂಗೆ ಏನೂ ಇರಲಿಲ್ಲ, ಬರೀ ಕ್ಲೈಂಟ್ ಜೊತೆ ಏನೋ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡೋದಿತ್ತು ಹಂಗೆ. ಈ ಸ್ಟೇಜು ಬ್ಯಾಕ್ ಅಂತ ಯಾಕೆ ಕೇಳಿದ್ಲು? ನೀ ಇದ್ದಾಗ ಕೆಲಸ ಆಗಂಗಿಲ್ಲ, ಅದ್ರ ಸಲುವಾಗಿ ಕೇಳಿಲ್ಲಷ್ಟ, ಮತ್ತೇನಿಲ್ಲ. ಅಂದ್ರೆ ನೀ ಇದ್ದಾಗ ನಾ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅದ್ರ ಸಲುವಾಗಿ ಹಂಗೆ ಕೇಳಿದ್ಲು. ನೀ ಬೇರೆ ಏನೂ ತಿಳ್ಕೊಳಿಕ್ಕೆ ಹೋಗ್ಬೇಡ. ಓಕೆ, ಸೊ ಹಂಗಾದ್ರೆ ನಾನು ಇಲ್ದೇದಾಗ ಮೀಟ್ ಆಗ್ತೀರಾ? ಏನು ಮಾತಾಡಿಯತ್ತಿ ತೇಜು? ಫೋನ್ ಕೊಡು. ಹಿಂಗ್ಯಾಕೆ ಮಾಡಿ ಫೋನ್ ಕೊಡು. ಯಾಕೆ? ನಿನ್ ಮೇಲೆ ಟ್ರಸ್ಟ್ ಹೋಗ್ಬಿಟ್ಟಿದೆ. ಫೋನ್ ಕೊಡು. ತೇಜು ಅಂತ ಹಾಯ್ ಸಕ್ರಿನಾ? ಸಕ್ರಿ ಅಕ್ಕಿಗೆ ಸೇರ್ತದಂತ ಸಕ್ರಿ ಅಂತ ಕರಿತಿದ್ದೆ ಅಷ್ಟ. ಕರಿತಿದ್ದೆ ಈಗ ಕರೆಯಲ್ಲಿ ಈಗ ನಾರ್ಮಲ್ ರಮ್ಯಾ ಅಂತಾನೆ ಕರೆಯೋದು. ಏನು ಮಾಡಿಯತಿ? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಸುಮ್ಮನೆ ಕೂತಿ ಏನ್ರ ಮಾಡ್ಲಾ? ಏನು ಮಾಡಲಿ? ವೀಕೆಂಡ್ಸ್ ಪ್ಲ್ಯಾನ್ ಮಾಡೋಣ, ಎಲ್ಲರೂ ಹೊರಗೆ ಹೋಗೋಣ. ಬ್ಲೂ ನಿನಗೆ ಸಕ್ಕದಾಗಿ ಸೂಟ್ ಆಗುತ್ತೆ. ಇವತ್ತು ಬ್ಲೂ ಕುರ್ತಾಲಂತೂ ಮಸ್ತಾಗಿ ಕಾಣಿಸ್ತಿದ್ದೆ. ಯು ಆರ್ ಲುಕಿಂಗ್ ವೆರಿ ಪ್ರಿಟಿ ಇನ್ ಪರ್ಪಲ್ ಸ್ಯಾರಿ. Someone's observing her. We had a great time in Mumbai ಅಲ್ಲ? ಹೌದು, ಮಸ್ತ್ ಮಜಾ ಬಂದಿತ್ತು. ನಿಂಗೆ ಟೀ ಮಾಡಕ್ಕೆ ಬರುತ್ತಾ? ಚಾ ಬರ್ತದೆ, ಏನು ಕೇಳಿಯತ್ತಿ? ಮಸ್ತ್ ಮಾಡ್ತೀನಿ. ಮನೆಗೆ ಬಾ, ಮಾಡಿಕೊಡ್ತೀನಿ. ಟೀ ಮಾಡ್ಕೊಡ್ತೀಯ ಅವಳಿಗೆ? ನಾ ಮಾಡ್ಕೊಟ್ಟಿಲ್ಲ. ಚಾ ಬಾರ್ ಮಸ್ತ್ ಮಾಡ್ತೀನಿ, ಬಾ ಒಮ್ಮೆ ಮಾಡ್ಕೊಡ್ತೀನಿ ಅಂದಿದ್ಯಾ? ಮಾಡ್ಕೊಟ್ಟಿಲ್ಲ ನಾನು. ಐ ಹ್ಯಾವ್ ರೆಕಮೆಂಡೆಡ್ ಯುವರ್ ನೇಮ್ ಟು ಮೈ ಟೀಮ್. ಮೇ ಬಿ ನೆಕ್ಸ್ಟ್ ವೀಕ್ ನಮ್ಮ ಟೀಮ್ ಜಾಯ್ನ್ ಆಗ್ಬೋದು ನೀ. My God, really? I'm so excited. Thank you so much. ಆಲ್ವೇಸ್. ಅವಳ ನಿಮ್ಮ ಟೀಮ್ ಜಾಯಿನ್ ಮಾಡಿಸ್ಕೊಂಡ? ಇಲ್ಲ ತಡಿ ಅವ್ರ ಟೀಮ್ದಾಗ ಏನೋ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನಮ್ಮ ಟೀಮ್ದಾಗ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕಷ್ಟೇ ಹೇಳಿದ್ದೆ. ಸಕ್ರಿ ಅಂತೆ. ಆಮೇಲೆ ವೀಕೆಂಡ್ ಪ್ಲಾನ್ ಬೇರೆ. ನನ್ನ ಜೊತೆ ಪ್ಲಾನ್ ಮಾಡು ಅಂದ್ರೆ ನಿಂಗೆ ಕೆಲಸ ಇರುತ್ತಲ್ವಾ? ಅದೇ ಅವಳ ಜೊತೆ ಹೋಗಕ್ಕಾಗುತ್ತೆ? ತೇಜು, ಅವೆಲ್ಲ ಹಳೆ ಮೆಸೇಜಸ್. ಅವಳ ನಿನ್ ಟೀಮ್ ಜಾಯಿನ್ ಮಾಡಿಸ್ಕೋತಿಯಾ? ಅವಳ ಜೊತೆ ಕ್ಲೋಸ್ ಆಗ್ತೀಯಾ? ಅಲ್ಲ, ನಾನೇನ್ ಬಟ್ಟೆ ಹಾಕೊಡ್ತೀನಿ ಅಂತ ನಿಂಗೆ ನೆನಪಿರಲ್ಲ, ಆದ್ರೆ ಅದೇ ಅವ್ಳು ಯಾವ ಕಲರ್ ಬಟ್ಟೆ ಹಾಕಿರ್ತಾಳೆ ಅಂತ ನೆನಪಿರುತ್ತೆ. ಸಕ್ಕತ್ತಾಗಿ ಅಬ್ಸರ್ವ್ ಮಾಡ್ತೀಯ ಅಲ್ವಾ? ಬೇರೆ ತಿಳ್ಕೊಳ್ಳಿ. ಆರ್ ಯು ಫ್ರೀ ದಿಸ್ ವೀಕೆಂಡ್? ಆರ್ ಯು ಫ್ರೀ ನೆಕ್ಸ್ಟ್ ವೀಕೆಂಡ್? ಆರ್ ಯು ಫ್ರೀ ಎನಿ ವೀಕೆಂಡ್? ಆರ್ ಯು ಎ ಕ್ಯಾಟ್ ಪರ್ಸನ್ ಆರ್ ಎ ಡಾಗ್ ಪರ್ಸನ್? ಆರ್ ಯು ಎ ಮೌಂಟೇನ್ ಪರ್ಸನ್ ಆರ್ ಎ ಬೀಚ್ ಪರ್ಸನ್? ಏನು ತಿಂದಿ? ಬಟ್ ತಿಂದೆ. ಬಟ್ ನನಗೂ ಸೇರ್ತದೆ. ಮತ್ತೆ ನಾಸಾದವ್ರು ನಿನಗೆ ಹುಡುಕ್ಲಿಕ್ಕತ್ತಾರ. ಯಾಕೆ? ಬಿಕಾಸ್ ಯು ಆರ್ ಎ ಸ್ಟಾರ್. ಎಷ್ಟು ಚಾಟ್ ಮಾಡ್ತಿದ್ರಿ? Hi. I have been wanting to tell you something for a while now. The days we spent in Mumbai and Goa were amazing. Being with you makes me happy. I don't know what you feel, but I really, really like you. ನೀನು ಪ್ರಪೋಸ್ ಮಾಡಿದ್ಲಾ? ಇಲ್ಲ ಕೊಡು ಹೇಳು. ಬರೀ ಐ ಲೈಕ್ ಯು ಅಂದಿಲ್ಲ ಅಷ್ಟೇ, ಪ್ರಪೋಸ್ ಅಲ್ಲ. ಪ್ರಪೋಸ್ ಮಾಡಿದ್ಲು. ತೇಜು, ಹಳೆ ಮೆಸೇಜಸ್ 1 ವರ್ಷದ ಹಿಂದಿಂದದು. ಅವಾಗ ಸ್ವಲ್ಪ ಹಂಗಿತ್ತು ಅಷ್ಟೇ. ಏನು? ಅವಾಗ ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ನಾವಿಬ್ರು ರಿಲೇಶನ್ಶಿಪ್ದಾಗೂ ಬಂದಿರ್ಲಿಲ್ಲ ಅವಾಗ. ನಾ ಬಂದಿರ್ಲಿಲ್ಲ ಅಂದಿದ್ರೆ ಅವಳ ಜೊತೆನೆ ಇರ್ತಿದ್ದ? ತೇಜು, ಏನ್ ಮಾತಾಡಿರ್ತಿ? ಅವಳು ನಿಂಗೆ ಪ್ರಪೋಸ್ ಮಾಡಿದಾಳೆ, ಶಿ ಲೈಕ್ಸ್ ಯು, ಇದನ್ನೆಲ್ಲ ನೀನ್ ನಂಗೆ ಹೇಳೇ ಇಲ್ಲ. ತೇಜು, ಅವು ಹಳೆ ಮೆಸೇಜಸ್, ಅದು ಬಹಳ ಮೊದ್ಲೇಕಾಗಿದ್ದು ಅವೆಲ್ಲ. ರಿಲೇಶನ್ಶಿಪ್ ಅಲ್ಲಿ ಇತ್ತಾ? ತೇಜು, ಏನ್ ಮಾತಾಡಿರ್ತಿ ಹಿಂಗೆ? ಓ, ಸಿಚುಯೇಷನ್ಶಿಪ್ಪಾ? ಜಸ್ಟ್ ಫಿಸಿಕಲ್ಲಾ? ತೇಜು, ಬೇಡ. ಗೋವಾದಲ್ಲೂ ಎಲ್ಲ ಆಗಿರ್ಬೇಕಲ್ವಾ? ತೇಜು, ಹಿಂಗೆ ಮುಂಬೈಲೂ ಆಗಿರುತ್ತೆ. ತೇಜು, ಬೇಡ. ಇವತ್ತು ಆಗ್ತಿತ್ತು, ಅದೇ ನಾನ್ ಬಂದ್ಬಿಟ್ಟೆ, ಪಾಪ ಮಿಸ್ ಆಯ್ತಲ್ಲ. ತೇಜು, ಏನ್ ಮಾತಾಡಿರ್ತಿ? ಅವು ಹಳೆ ಮೆಸೇಜಸ್, 1 ವರ್ಷ ಹಿಂದಿನ ಹಳೆ ಮೆಸೇಜಸ್ ನೋಡಿ ಹಿಂಗ್ ಮಾತಾಡಿರ್ತೀನಿ. ನಿನ್ನೂ ಹಳೆ ಮೆಸೇಜಸ್ ನೋಡ್ಲಿ ನಾನು? ನೋಡ್ಲಿ ಸಂದೀಪ್ ಜೊತೆ ಏನೇನ್ ಮಾತಾಡಿರ್ತೀನಿ ನೋಡ್ಲಿ. ಕಾರ್ತಿಕ್, ಫೋನ್ ಕೊಡು, ನೋಡ್ತೀನಿ. ಕೊಡು. ನಾ ಹಳೆ ಮೆಸೇಜಸ್ ನೀನು ರಿಲೇಶನ್ಶಿಪ್ದಾಗ ಇದ್ದಾಗ ಏನ್ ಮಾತಾಡ್ತಿದ್ದಿ ಅದು ಸಂಬಂಧ ಇಲ್ಲ, ಅದು ನೋಡಂಗಿಲ್ಲ. ಅದು ಏನೇನೋ ಮಾತಾಡಿರ್ತೀರಿ ನೀವು. ಈಗ ಏನ್ ಮಾತಾಡ್ತೀರಿ ಅದು ನೋಡ್ಬೇಕು ಅಷ್ಟೇ. ಕೊಡು. ಕಾರ್ತಿಕ್, ಏನ್ ಹಿಂಗ್ ಮಾತಾಡ್ತಿದ್ಯಾ? ವಿ ಆರ್ ಜಸ್ಟ್ ಫ್ರೆಂಡ್ಸ್. ಎಕ್ಸ್ ಬಾಯ್ ಫ್ರೆಂಡ್ ಅವ. ನಾವ್ ಏನು ಮಾತಾಡಲ್ಲ. ಹಂಗಾದ್ರೆ ಕೊಡ್ಲಾ ಫೋನ್? ನನ್ನ ಹತ್ರ ಇಲ್ಲ. ಹೌದು, ನನ್ನ ಕಡೆ ನನ್ ಫೋನ್ ನಿನ್ನ ಹತ್ರ ಹೆಂಗ್ ಬಂತು?
1 ವಾರ ಆತು ನೀ ಊರಿಗೆ ಹೋಗಿ. ನಾ ಭಾಳ ಮಿಸ್ ಮಾಡ್ಕೊಂಡೆ ನಿನ್ನ. ನೀ ಮಾಡ್ಕೊಂಡಿಲ್ಲ. ಕಾಲು ಮೆಸೇಜ್ ಇದಕ್ಕೂ ರೆಸ್ಪಾಂಡ್ ಮಾಡ್ತಿರಲ್ಲ. ಆತು 2 ದಿವಸ ಮನ್ಯಾಗಿದ್ದು, ಮನ್ಯಾಗಿನ್ನವ್ರು ಹೆಂಗಿದಾರ ಅಂತ ಗೊತ್ತದ, ಮಾತಾಡ್ಲಿಕ್ಕೆ ಆಗಲಿಲ್ಲ ನಡೀತದ, ಓಕೆ. ಆಮೇಲೆ 4-5 ದಿವಸ ಶ್ರುತಿನ ಮನ್ಯಾಗಿದ್ದಿ, ಅವಾಗೂ ಮಾತಾಡಲಿಲ್ಲ. ಯಾಕಂದ್ರೆ ಅವಾಗ ಮಾತಾಡ್ಲಿಕ್ಕೆ ಸಂದೀಪ್ ಇದ್ದ. ಸಂದೀಪ್ ಮದ್ವಿಗೆ ಬಂದಿದ್ದ. ನೀ ಬಂದಿಲ್ಲ ಅಂದಿದ್ದಿ. ಅವ ಬಂದಿದ್ದ, ಆಬ್ವಿಯಸ್ಲಿ ಬರ್ತಾನವ. ಅವ ಬರ್ತಾನಲ್ಲ, ಅವ ಹೆಂಗ್ ಬಿಡ್ತಾನ ಚಾನ್ಸ್. ನೀವೆಲ್ಲ ಫುಲ್ ಗ್ಯಾಂಗ್ ಸೇರಿ ಪ್ಲಾನ್ ಮಾಡಿದ್ರಲ್ಲ, ಅಲ್ಲೇ ಇದ್ದು ಮಜಾ ಮಾಡಿ ಬರುದಂತ. ಆಬ್ವಿಯಸ್ಲಿ ಬರ್ತಾನ. ನೀ ಬರ್ತಿ ಅಂದ್ಮೇಲೆ ಬಿಡಂಗಿಲ್ಲ ಅವ, ಬರ್ತಾನ. ನೀ ಬರಂಗಿಲ್ಲ ಅಂದ್ಮೇಲೆ ನಾನು ನಂಬಿದ್ದೆ ನಿನ್ನ. ಎಲ್ಲ ಹೊರಗೆ ಹೋಗ್ಬೇಕಾದ್ರೆ ಅವನ ಗಾಡಿಯಿಂದ ಕೂತಿರ್ಬೇಕು ನೀನು. ಕಾರ್ತಿಕ್, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಇದು ಗ್ರೂಪ್ ಡ್ಯಾನ್ಸ್ ಬೇರೆ, ಕಪಲ್ ಡ್ಯಾನ್ಸ್ ಬೇರೆ. ಕಪಲ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಜಾ ಬಂದಿರ್ಬೇಕಲ್ಲ. ಯಾವ ಸಾಂಗ್ ಮೇಲೆ ಡ್ಯಾನ್ಸ್ ಮಾಡ್ರೆ ರೊಮ್ಯಾಂಟಿಕ್ ಇರ್ಬೇಕು, ಮಜಾ ಬಂದಿರ್ಬೇಕು. ಇದು ಕೈ ಹಾಕಿರ್ತಾನ ಕಾರ್ತಿಕ್. ಆಮೇಲೆ ಇನ್ನೊಂದು ಮೆಸೇಜ್ ಅಂತಾರೆ, ಹ್ಯಾಡ್ ಎ ಗ್ರೇಟ್ ಟೈಮ್, ಇಟ್ ವಾಸ್ ಸೋ ಮಚ್ ಫನ್. ಐ ಮೀನ್ ದ ನೆಕ್ಸ್ಟ್ ರೂಮ್ ನಿದ್ದೆ ಬರಲಿಲ್ಲ ಅಂದರೆ ಹೇಳು. ಶ್ರುತಿನ ಮನೆ ಭಾರಿ ದೊಡ್ಡದದ, ಎಷ್ಟೊಂದು ರೂಮ್ಸ್ ಇರ್ಬೇಕಲ್ಲ, ಏನರ ಆಗಿರ್ಬೇಕಲ್ಲ. ಏನು ಅಳ ಹೋಗ ನಿಂಗೂ ಟೈಮ್ ಬೇಕಲ್ಲ. ಒಮ್ಮಿನೊಮ್ಲೆ ಕೇಳಿದ ಕೂಡ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ವಿಚಾರ ಮಾಡ್ಲಿಕ್ಕೆ ಟೈಮ್ ಬೇಕು. ಏನಾರ ಒಂದು ಹುಟ್ಟಿಸ್ಕೊಂಡು ಹೇಳ್ತೀನಿ ಈಗ. ಅಳ ವಿಚಾರ ಮಾಡು. ನಿದ್ದೆ ಬರಲಿಲ್ಲ ಅಂದ್ರೆ ಹೇಳಂತ. ಯಾವ ಬೋಸ್ರಿ ಮಗ ಅವ ಹೇಳವ. ನಿದ್ದೆ ಬರಲಿ ಏನ್ ಮಾಡ್ತಾನ ನಿದ್ದೆ ಬರಲಿ ಅಂದ್ರೆ ಹೇಳಿ ಏನ್ ಮಾಡ್ತಾನವ. ಅಂಥವ್ ಜೊತೆ ಮಾತಾಡ್ತೀನಿ. ಅವ್ನು ಫ್ರೆಂಡ್ ಅಂತೀಯ? ಎಂತ ಫ್ರೆಂಡ್ ಅವ? ಎಂತ ಫ್ರೆಂಡ್ಸ್ ಹಿಂಗ್ ಮಾತಾಡ್ತಾರೇನೆ? ನಿದ್ದೆ ಬರಲಿಲ್ಲ ಅಂದ್ರೆ ಹೇಳಂತ. ಏನೇನ್ ಮಾಡಿರಿ? ಮುಂಬೈ ನಾ ಕೆಲ್ಸದ ಮೇಲೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಆಮೇಲೆ ಅಡ್ಡಾಡಿ ಅಷ್ಟ. ಅದಕ್ಕೆ ಗ್ರೇಟ್ ಟೈಮ್ ಅಂದಾಳಕಿ. ಅದೇನ್ ಟ್ರಿಪ್ ಇರ್ಲಿಲ್ಲ, ಅದು ಪ್ಲಾನ್ ಇರ್ಲಿಲ್ಲ. ಎಷ್ಟದ್ ಹೇಳ್ಬೇಕು, ನಾ ಪ್ಲಾನ್ ಇರ್ಲಿಲ್ಲ. ನಾವು ಪಬ್ಬಿಗೆ ಹೋಗಿದ್ವಿ. ಹೋದ್ಮೇಲೆ ಅವ್ರು ನಮ್ಮ ರೂಮಿಗೆ ಬಂದ್ರೆ ಅಷ್ಟ. ಆಮೇಲೆ ಏನ್ ಮಲ್ಕೊಂಡ್ವಿ ಅಷ್ಟ. ಆಮೇಲೆ ಏನೂ ಆಗ್ಲಿಲ್ಲ. ಎಷ್ಟದ್ ಹೇಳ್ಬೇಕು ನಾನು. ಆಮೇಲೆ ಅವು ಏನ್ ನೀ ಮೆಸೇಜಸ್ ನೋಡಿಗತ್ತೀವಲ್ಲ, ಹಳೆಯವು ಫ್ಲರ್ಟ್ ಮೆಸೇಜಸ್. ಈಗೇನು ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ, ರಮ್ಯಾನು ಮಾಡಂಗಿಲ್ಲ, ನಾನು ಕಳ್ಸಂಗಿಲ್ಲ, ಆಕಿನೂ ಕಳ್ಸಂಗಿಲ್ಲ. ಸಂದೀಪ್ ಹಂಗಲ್ಲಕಿ. ನೀ ನನ್ನ ಜೊತೆ ಇದ್ರು ಎಂತ ಮೆಸೇಜಸ್ ಮಾಡ್ತಾನವ. ಏನಂತ, ಡ್ಯಾನ್ಸಿಂಗ್ ವಿತ್ ಯು ಫೆಲ್ಟ್ ಸೋ ಗುಡ್ ಆಫ್ಟರ್ ಎ ಲಾಂಗ್ ಟೈಮ್. ನಮ್ಮ ಡ್ಯಾನ್ಸ್ ಆದ್ಮೇಲೆ ಒಂದಿಬ್ರು ಬಂದು ನೀವು ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳಿದ್ರು. ವಿ ವೇರ್ ಲುಕಿಂಗ್ ಲೈಕ್ ಎ ಕಪಲ್. ಹಾರ್ಟ್ ಇಮೋಜಿ. ಆಮೇಲೆ ಕಿಸ್. ಅವ ಹೆಂಗ್ ಕಿಸ್ ಮಾಡ್ತಾನೆ ನಿನಗವ? ಆಮೇಲೆ ಕಪಲ್ ಅಂತದ್ದೇನ್ ಡ್ಯಾನ್ಸ್ ಮಾಡ್ರಿ ನೀವು? ಮಂದಿ ಕಪಲ್ ಅಂತ ಕರ್ಲಿ ಹೇಳ್ತಾರ ನಿಮಗ. ಅವಂಗ ನಿನ್ ಜೊತೆ ಇರುವುದದ, ಮಜಾ ಮಾಡೋದದ, ಮೀಟ್ ಆಗಿರ್ತೀರಿ. ಬೆಂಗಳೂರದಾಗ ಮೀಟ್ ಆಗಿರ್ತಿ. ಎಷ್ಟದೇ ಮೀಟ್ ಆಗಿರಿ, ಅದು ಹೇಳಿಲ್ಲ ನನಗೆ. ನಾ ಬರಂಗಿಲ್ಲ ಅಂದಿರ್ತೀನ, ಅವನ ಜೊತೆ ಹೋಗಿರ್ತೀನಿ. ನೀನು ಡಿಸರ್ವಿಂಗ್ ಇಲ್ಲ ನಾನು. ಡಿಸರ್ವಿಂಗ್ ಇಲ್ಲ. ಅವ ಯಾವವ ನನಗೆ ಹೇಳವ ಡಿಸರ್ವಿಂಗ್ ಇಲ್ಲ ಅಂತ? ಏನ್ ರೊಕ್ಕ ಅವ ಅವ್ರ ಅಪ್ಪನ್ ತಿಂತಾನವ. ನಾನು ದುಡಿತೀನಿ, ನಾನು ಮಾಡ್ತಾನ. ಆಮೇಲೆ ಏನ ಅವನ ಜೊತೆ ಆರಾಮಾಗಿರ್ತಿಲ್ಲ. ಅವ ಹೋದಾಗ 4-5 ದಿವಸ ಆರಾಮಾಗಿದ್ದಿ, ಮಜಾ ಮಾಡಿದಿ. ಅದ ಸೇರ್ತದಲ್ಲ ನಿನಗೆ. ಪ್ಲಾನ್ ಮಾಡ್ತಾನ. ಶ್ರುತಿನ ಹಸ್ಬೆಂಡ್ ಕತೆ ಪ್ಲಾನ್ ಮಾಡ್ತಾನ, ಪ್ರಾಪರ್ ಮ್ಯಾನೇಜ್ ಮಾಡ್ತಾನ. ಅಂಥವ್ರ ಸೇರ್ತಾರ ನಿನಗೆ. ಆಮೇಲೆ ಇನ್ನೊಂದೇನ, ಯು ಆರ್ ಲುಕಿಂಗ್ ವೆರಿ ಪ್ರಿಟಿ. ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಅದನ್ನ ನೋಡಿ ಏನೋ ಚಲೋ ಮೆಸೇಜ್ ಮಾಡ್ತಾನವ. ಕೇಕ್ ಕಳಿಸ್ತಾನ, ಚಾಕ್ಲೇಟ್ಸ್ ಕಳಿಸ್ತಾನ, ಆರ್ಡರ್ ಮಾಡ್ತಾನ. ಅದನ್ನೆಲ್ಲ ನಿನಗೇನ್ ಸೇರ್ತದ ಆರ್ಡರ್ ಮಾಡ್ತಾನ. ಯಾವಾಗ ಆರ್ಡರ್ ಮಾಡಿದಾನೆ ಅವಾಗೆಲ್ಲ ನಿಂಗೆ ಹೇಳಿದೀನಿ. ಅವಾಗ ನಾನು ಹೇಳಿದ್ದೆ, ಇದು ಅವ ಫ್ರೆಂಡ್ಶಿಪ್ದಾಗ ಮಾಡಿಗತ್ತಿಲ್ಲ, ಅವ್ನ ಇಂಟೆನ್ಷನ್ಸ್ ಬೇರೆ ಅವ. ಅವಂಗ ನಿನ್ಗೆ ವಾಪಸ್ ಬರೋದದ, ಅವನ ರಿಲೇಶನ್ಶಿಪ್ದಾಗ ಬರೋದದ. ಅವಂಗ ಟ್ರೈ ಮಾಡ್ಲಿಗತ್ತಾನವ. ನೀ ಟ್ರೈ ಮಾಡ್ಬೇಡ ಅನ್ಲಿಗತ್ತಿಲ್ಲ. ನಿನಗೆ ವಾಪಸ್ ಅವನ ಕಡೆ ಹೋಗೋದದ. ಅವ ಫ್ಲರ್ಟ್ ಮಾಡ್ತಾನೆ ನಿನ್ನ ಜೊತೆ, ನೀ ಬ್ಯಾಡ ಅನ್ನಂಗಿಲ್ಲ. ಮೆಸೇಜಸ್ದಾಗ ಹಿಂಗೆಲ್ಲ ಮಾತಾಡ್ತಾನ. ಇನ್ನು ಸಿಕ್ಕಾಗ ಹೆಂಗೆ ಮಾತಾಡ್ತಿರ್ಬೇಕು?
ನೀನು ಸುಮ್ಮ ಕೂಡ್ತಿ. ಕಾರ್ತಿಕ್ ಜೊತೆ ಇದ್ದೀನಿ, ಟ್ರೈ ಮಾಡ್ಬೇಡ ಅನ್ನಂಗಿಲ್ಲ. ಪ್ಲ್ಯಾನ್ ಮಾಡ್ತಾನ, ಹಾಂ, ರೊಕ್ಕ ರಗಡದ. ಡಿಸರ್ವಿಂಗ್ ಇಲ್ಲ, ನಾ ಡಿಸರ್ವಿಂಗ್ ಇಲ್ಲ. ಬರೋಬ್ಬರ ಹೇಳ್ಯಾನವ. ನಡೀತದ ಹೋಗಿ, ನಡೀತದ, ವಾಪಸ್ ಹೋಗು. ಪ್ಲೀಸ್ ಈಗ ಬೇಡ, ಈಗ ಮಾತಾಡೋದು ಬೇಡ. ಕಾರ್ತಿಕ್ ಈಗ ಬೇಡ ಪ್ಲೀಸ್. ಇಲ್ಲಿ ಹೇಳು. ಈಗ ಮಾತಾಡೋದಿಲ್ಲ ನನಗೆ, ಮತ್ತೆ ಜಗಳ ಆಗ್ತದೆ. ಈಗ ಬೇಡ, ಕೇಳಿಲ್ಲಿ. ಈಗ ಬೇಡ ಅಂತ ಹೇಳಿರ್ತೀನಿಲ್ಲ. ಕೇಳು. ಸಂದೀಪ್ ಮೇಲೆ ನಂಗೆ ಯಾವ ಫೀಲಿಂಗ್ಸು ಇಲ್ಲ. ಅದು ಅವನಿಗೂ ಹೇಳಿದ್ದೀನಿ. ಯಾರೋ ಆಚೆ ಕರ್ಕೊಂಡು ಹೋಗ್ತಾರೆ, ಪ್ಲ್ಯಾನ್ ಮಾಡ್ತಾರೆ ಅಂತೆಲ್ಲ ನಿನ್ಬಿಟ್ಟು ಅವ್ರ ಜೊತೆ ಹೋಗ್ತೀನ. ಅವನಿಗೆ ಹೇಳಾಗಿದೆ ಅವನ ಮೇಲೆ ನಂಗೆ ಯಾವ ಥರದ ಫೀಲಿಂಗ್ಸು ಇಲ್ಲ ಅಂತ. ಅವ್ನು ಟ್ರೈ ಮಾಡ್ತಿದ್ದಾನೆ ನಿಜ, ಬಟ್ ನಂಗೆ ಅವನ ಮೇಲೆ ಫೀಲಿಂಗ್ಸ್ ಇಲ್ಲ, ಮುಂದೆ ಬರೋದೂ ಇಲ್ಲ. ಅವನ ಬರ್ಡೇಗೆ ಹೋಗಬೇಕು ಅಂತ ಹೇಳಿದ್ ನಿಜ, ಬಟ್ ಅದು ಓನ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ. ನಿಂಗೆ ಗೊತ್ತಲ್ವಾ, ವಿ ರೇರ್ಲಿ ಮೀಟ್. ಸೊ ಅವತ್ತು ಹೋಗಿದ್ರೆ ಎಲ್ಲರೂ ಸಿಗ್ತಿದ್ರು ಅಂತ ಅಷ್ಟೇ ನಾನು ಹೋಗೋದಿದ್ದಿತ್ತು. ಮೈಸೂರಲ್ಲಿ ನೀನು ಅಂದ್ಕೊಂಡಿರೋ ಥರ ಏನೂ ಆಗಿಲ್ಲ. ಅದು ಕಪಲ್ ಡ್ಯಾನ್ಸ್ ಏನೂ ಇರಲಿಲ್ಲ. ನಾನು, ಸಂದೀಪ್, ನಿಖಿಲ್ ಸೇರಿ 3 ಜನ ಸೇರಿ ಡ್ಯಾನ್ಸ್ ಮಾಡಿದ್ದು. ಅವನು ಸುಮ್ಮನೆ ಫೀಲಲ್ಲಿದ್ದ ಅಷ್ಟೇ. ನೀನು ಅಂದ್ಕೊಂಡಿರೋ ಥರ ಏನೂ ಆಗಿಲ್ಲ. ಸಂದೀಪ್ ಮದುವೆಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ನೀನು ಸುಮ್ಮನೆ ಓವರ್ ಥಿಂಕ್ ಮಾಡ್ತೀಯ. ಕೆಲಸದ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ನೀನು ಹೇಳಲಿಲ್ಲ. ಇಲ್ಲಿ ಕೇಳು. ಐ ವಾಂಟ್ ಟು ಬಿ ವಿತ್ ಯು. ಯು ಆರ್ ಇಂಪಾರ್ಟೆಂಟ್ ಟು ಮೀ. ಕೇಳಿಸ್ಲಿಲ್ಲ ಇನ್ನ ಮೇಡ? ಯು ಆರ್ ಇಂಪಾರ್ಟೆಂಟ್ ಟು ಮೀ. ಐ ವಾಂಟ್ ಟು ಬಿ ವಿತ್ ಯು. ಹೇಳ್ಬೇಕಿಲ್ಲ ಮತ್ತೆ ಮೊದ್ಲೇಕ ಹೋಗಿ ಅಳ್ಕೋ ಕೂತ್ರ. ನೀ ಏನೇನೋ ಮಾತಾಡ್ದೆ, ನಾನು ಹೆಂಗೆ ತಗೊಳ್ಳಿ? ಮತ್ತು ನೀ ಡಿಸ್ಟರ್ಬ್ ಆಗ್ತೀಯ ಅಂತ ನಾ ಅದು ಗೋವಾದು ಹೇಳಿರಲಿಲ್ಲ. ರಮ್ಯಾ ಗೋವಾಗೆ ಬಂದಿದ್ದು ಅದಕ್ಕೆ ಹೇಳಿರಲಿಲ್ಲ. ಜಾಸ್ತಿನ ಬೈದೆ ಅನ್ನಿಸ್ತು, ಸಾರಿ. ಮತ್ತೆ ಗೋವಾದಲ್ಲಿ ಏನೇನಾಯ್ತು? ಸುಮ್ಮ ತಲೆ ಒಟ್ಟು ಮಾಡ್ಬೇಡ ನಂದು. ಸುಮ್ಮ ಅದ್ರ ಬಗ್ಗೆ ರಿಲ್ಯಾಕ್ಸ್. ಸಾಕಾತು, ಇನ್ನೇನು ಆಗಲ್ಲ ನನ್ನ ಕಡೆ. ಆ ಸಂದೀಪ್ ಬಡ್ಸ್ಕೋತಾನ ನನ್ನ ಕಡೆ. ನನ್ನ ಏನ್ರು ಮುಂದೆ ಬಂದ್ರೆ ಹೊಡೆದ ಬಿಡ್ತೀನಿ ಅವಂಗ. ಏನು ನಿದ್ದಿ ಬರಲಿಲ್ಲ ಅಂದ್ರೆ ಹೇಳು ಅಂತ ಎಲ್ಲ ನಗೋದು ಅಲ್ಲಿ ಇದ್ರದಾಗ. ಏನು ಅದ ಸಂದೀಪಿಗೆ ಬೈದ್ರೆ ನಿಂಗೆ ಪ್ರಾಬ್ಲಮ್. ಆಗಲ್ಲ. ಆ ಉಸೋಳೆ ಮಗ ಭಯಂಗಲ್ಲ ಇನ್ನೊಮ್ಮೆ. ಸರಿ, ನಿಂಗೇನೋ ತಂದಿದ್ದೀನಿ ಬಾ. ಏನು ತಂದಿ? ಏನದ ಇದ್ರದಾಗ? ತೆಗೆದು ನೋಡು. ಹೇಳ ತಗಿ. ಇದೆದ ಎದಕ್ಕೆ? ಹೆಡ್ಫೋನ್ಸ್. ಥ್ಯಾಂಕ್ ಯು. ಮಸ್ತ್ ಅದನ. ಮೊನ್ನೆ ನನಗೊಂದು ಹೆಡ್ಫೋನ್ ತೋರಿಸಿದ್ದಲ್ಲ, ಹಾಂ, ಅದು ಇದಕ್ಕೆ ಬೆಟರ್ ಇರಲಿಲ್ಲ. ಮೊನ್ನೆ ಅದು ನೆಕ್ಸ್ಟ್ ಲೆವೆಲ್ ಅದು ಭಾರಿ. ನೀ ಹೇಳಿದ್ದೆ ಅಂದ್ರೆ ಇನ್ನೊಂದು ಹೇಳ್ತಿದ್ದೆಲ್ಲ, ಅದು ಭಾರಿ ಇರ್ತದ. ಅದು ಆರ್ಡರ್ ಮಾಡ್ತಿದ್ದೆ, ಅದಕ್ಕೆ ನಂಗೆ ಸರ್ಪ್ರೈಸಸ್ ಇರಂಗಿಲ್ಲ. ನಿಂಗೆ ನಾನು ಏನು ಮಾಡಿದ್ರು ಖುಷಿ ಇಲ್ಲ. ಹಂಗೆ ಅಂದಿಲ್ಲ ನಾನು. ತೇಜು ತಡಿ. ತೇಜು ಈ ಸಲ ನಾ ಹೇಳ್ತೀನಿ,